ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 71 ಅಂದರೆ 71ನೇ ದಿನ ಏನೇನಾಯಿತು, ಯಾಕೆ ಮತ್ತೆ ಚೈತ್ರ ವಾಪಸ್ ಬಂದ್ರ ಇಲ್ಲ, ಮತ್ತೆ ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು, ಇದ್ರ ಬಗ್ಗೆ ಎಲ್ಲ ಮಾತಾಡ ಅಂದ್ಬಿಟ್ಟು ಮೈ ಪಾಯಿಂಟ್ಸ್ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಂಬರ್ 1 ಫಸ್ಟ್ ಪಾಯಿಂಟ್ ಬಂದು ಏನಂತಂದರೆ, ಚೈತ್ರ ಅವ್ರು ಆ್ಯಕ್ಚುಲಿ ಹೋಗಿರಲ್ಲ. ಆ್ಯಕ್ಚುಲಿ ನಾನು ನಿನ್ನೆ ಎಪಿಸೋಡ್ ಹೇಳಿದ್ದೀನಿ, ಅವ್ರು ಹೋಗಿಲ್ಲ. ಒಂದು ಇಷ್ಟು ಟೈಪಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಷ್ಟೇ, ಮನೆ ಬಗ್ಗೆ ಎಲ್ಲ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ. ಮತ್ತೆ ಬಿಗ್ ಬಾಸ್ ಹೇಳ್ತಾರೆ ಅಂದರೆ, ನಿಮ್ಗೆ 2ನೇ ಚಾನ್ಸ್ ಕೊಡ್ತಾ ಇದ್ದೀನಿ, ಅದನ್ನು ಎಲ್ಲ ಸದುಪಯೋಗಿಸ್ಕೊಳ್ಳಿ, ಅಂದರೆ ಒಳ್ಳೇದಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಬಿಗ್ ಬಾಸ್ ಅವ್ರನ್ನ ಮನೆಗೆ ಕಳಿಸ್ಕೊಡ್ತಾರೆ. ಅದನ್ನಾಯಿತು. ಅವ್ರ ಮನೆಗೆ ಬರ್ತಿದ್ದಂಗೆ ಅವ್ರು ಅದನ್ನೆಲ್ಲ ಕೇಳಿಸ್ಕೊಂಡಿದ್ರಲ್ಲ, ಮಂಜು ಅವ್ರ ಹತ್ರ ಕೇಳ್ತಾರೆ, ನೀವು ಏನೇನು ಮಾತಾಡಲ್ಲ ನಮಗೆ ಕೇಳಿಸ್ತು ಅಂತ ಅಂದ್ಬಿಟ್ಟು ಹೇಳೋ ಸ್ವಲ್ಪ ಇದಾಗುತ್ತೆ. ಫುಲ್ ವೀಡಿಯೋ ಬಗ್ಗೆ ಜ್ಯೂಸಿನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ, ಒಂದು ಟಾಸ್ಕ್ ಬರುತ್ತೆ. ಏನಂದರೆ ಟಾಸ್ಕು ಮನೆಯ ಸಮಯದ ಸುಳಿ ಅನ್ನೋ ಒಂದು ಟಾಸ್ಕ್ ಬರುತ್ತೆ, ಅದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದು ಏನಂದರೆ, ಮನೆಗೆ ಎಂಟ್ರಿ ಕೊಡ್ತಾರೆ. ಯಾರಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಬಂದಿರತಕ್ಕಂಥ ಡ್ರೋನ್ ಪ್ರತಾಪ್ ಅವರು ಫಸ್ಟ್ ಎಂಟ್ರಿ ಕೊಡ್ತಾರೆ. ಅದರಲ್ಲಿ ಅವ್ರು ಬಂದ್ಬಿಟ್ಟು ಒಂದು ಟಾಸ್ಕ್ ಕೊಡೋದಕ್ಕೋಸ್ಕರ ಬಂದಿರ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಒಂದು ಟಾಸ್ಕ್ ಬರುತ್ತೆ, ಆ ಟಾಸ್ಕ್ನ ಕೊಡ್ತಾರೆ. ಆ ಟಾಸ್ಕ್ ಏನಂದರೆ ಬೆಲ್ಲನ್ನು ನೋಡಿಯೋದರಲ್ಲಿ ಸ್ಲಿಪ್ಸ್ ಇರುತ್ತೆ. ಆ ಸ್ಲಿಪ್ಸಲ್ಲಿ ಒಂದು ನಾಮಿನೇಷನ್ ಯಾರಿಗೆ ಅದು ಸಿಗುತ್ತೆ ಅವರು 4 ಜನನ ನಾಮಿನೇಟ್ ಮಾಡ್ಬೋದು ಅಂತ ಬರುತ್ತಲ್ಲ, ಅದರಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಸಿಗುತ್ತೆ ಅದನ್ನು ಬೆಲೂನ್ ಹೊಡೆದಾಗ. ಆ ಒಂದನ್ನು 2 ಪಾಸ್ ಸಿಗುತ್ತೆ. ಅದರಲ್ಲಿ ಇನ್ನೊಂದು ಪಾಸನ್ನು ಇನ್ನೊಬ್ರು ಕೊಡ್ಬೋದು ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅವಾಗ ರಜತ್ ಅವ್ರು ಕೊಡ್ತಾರೆ, ತ್ರಿವಿಕ್ರಮ್ ಅವರು. ಇವ್ರು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ತ್ರಿವಿಕ್ರಮ್ ಅವರು ಇಬ್ಬರು ನಾಮಿನೇಟ್ ಯಾರು ನಾಮಿನೇಟ್ ಮಾಡ್ತಾರೆ ಅಂದರೆ, ಫಸ್ಟ್ ತ್ರಿವಿಕ್ರಮ್ ಬಂದ್ಬಿಟ್ಟು ಅದರಲ್ಲಿ ಸೂಕ್ತ ಕಾರಣ ಕೊಟ್ಟು ನಾಮಿನೇಟ್ ಮಾಡ್ಬೇಕಂದ್ರೆ ತ್ರಿವಿಕ್ರಮ್ ಬಂದ್ಬಿಟ್ಟು ಧನರಾಜ್ ಅವರಿಗೆ ಒಂದು ಸೂಕ್ತ ಕಾರಣ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಮತ್ತೆ ರಜತ್ ಅವ್ರು ಬಂದ್ಬಿಟ್ಟು ಹನುಮಂತ ನಾಮಿನೇಟ್ ಮಾಡ್ತಾರೆ. ಏನು ರೀಸನ್ ಕೊಡ್ತಾರೆ ಅಂದರೆ, ಆ ರೀಸನ್ ಬೇಕಾ ನೀವು ಜಿಯೋ ಮಿರರಲ್ಲಿ ಸಿಗುತ್ತೆ. ಬಟ್ ಏನಂದ್ರೆ, ಇನ್ನೊಂದು ಮಾತಂತ ಹನುಮಂತ ಆ ರೀಸನ್ ಕೊಟ್ಟಿದ್ದಕ್ಕೆ ಏನಂತಂದರೆ, ಅವ್ನು ನಾನು ಇಷ್ಟ ಆಗಬೇಕು ಅಂತೇನು ಇಲ್ಲ, ನಾನು ಜನರಿಗೆ ಇಷ್ಟ ಆದರೆ ಸಾಕು ಅಂತ ಅಂದ್ಬಿಟ್ಟು ಆ ಒಂದು ಪದನ ಯೂಸ್ ಮಾಡ್ತಾರೆ ಯಾರು ಹನುಮಂತ ಅವರು. ಇದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೆಕ್ಸ್ಟು ತನಿಷಾ ಅವರು ಎಂಟ್ರಿ ಕೊಡ್ತಾರೆ. ಅವರು ಒಂದು ಟಾಸ್ಕ್ ಒಂದು ರೂಪ ಕೊಡೋದಕ್ಕೆ, ಆ ರೂಪದಲ್ಲೇನೆ ಅವರು ಬಂದಿರ್ತಾರೆ ಟಾಸ್ಕ್ ಕೊಡೋದಕ್ಕೋಸ್ಕರ. ಅವರು ಆ ಒಂದು ನಾಮಿನೇಷನ್ ಪ್ರಕ್ರಿಯೆಗೇನೆ. ಬಟ್ ಏನಂದರೆ, ಅದರಲ್ಲಿ ಒಂದು ಏನಂದರೆ, ಬಂದಿದ್ದಾದ್ಮೇಲೆ ಅವ್ರು ಫಸ್ಟು ಮಂಜು ಅವ್ರನ್ನ ಮೋಕ್ಷಿತ ಅವ್ರನ್ನ ಕರೆದುಬಿಟ್ಟು ಅವ್ರನ್ನ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದಾಯಿತು. ನೆಕ್ಸ್ಟ್ ಅವ್ರು ಟಾಸ್ಕ್ ಕೊಡ್ತಾರೆ ಅಂದರೆ, ನಾಮಿನೇಟ್ ಮಾಡಬೇಕು. ಆರ್ಟ್ ಇರ್ತಲ್ಲ, ಆರ್ಟ್ ಸಿಂಬಲ್, ಅದ್ರ ಬೆಲೂನ್ ಕೊಡ್ತಾರೆ. ಅದ್ರ ಮುಂದೆ ಮಂಜು ಅವ್ರು ಕೊಡ್ತಾರೆ. ಫಸ್ಟ್ ಮಂಜು ಅವ್ರು ಬಂದ್ಬಿಟ್ಟು ಸೂಕ್ತ ಕಾರಣ ಕೊಟ್ಬಿಟ್ಟು ನಾಮಿನೇಟ್ ಮಾಡಿ ಅಂತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಅದರಲ್ಲಿ ಮಂಜು ಅವ್ರ ಮುಂದೆ ಧನರಾಜನ್ನ ನಾಮಿನೇಟ್ ಮಾಡ್ತಾರೆ. ಏನು ಕಾರಣ ಅಂತಂದರೆ, ಆ ಒಂದು ಜಿಲೇಬಿಯಿಂದ ನೀವು ಅದರಲ್ಲೇ ಇಟ್ಕೊಂಡೆಲ್ಲ ಇದು ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದು ಕಾರಣ ಕೊಟ್ಬಿಟ್ಟು ಏನೋ ಫುಲ್ಲು ಹೇಳ್ತಾರೆ. ಫುಲ್ ಬೇಕಾದ್ರೆ ಜೋಸಿ ಮಾಡಿ ಸಿಗುತ್ತೆ. ಅವ್ನ ಕಾರಣ ಇಟ್ಕೊಂಡು ಮಂಜು ಅವ್ರು ನಾಮಿನೇಟ್ ಮಾಡ್ತಾರೆ. ಅದನ್ನು ಸರಿ ಅಂದ್ಬಿಟ್ಟು ಅವರು ಇದು ಮಾಡ್ಕೊತಾರೆ. ನೆಕ್ಸ್ಟ್ ಅವ್ರು ಬಂದ್ಬಿಟ್ಟು ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆ ನಾಮಿನೇಟ್ ಮಾಡೋ ಒಂದು ಕರೆಕ್ಟಾಗಿ ಸೂಕ್ತ ಕಾರಣ